ಉಪವಾಸ ಮಾಡಿ ಆರೋಗ್ಯವನ್ನು ಸುಧಾರಿಸುವಂತಿದ್ರು. ನಾವೇನ್ ಮಾಡ್ತೀವಿ, ಆರಾಮಿಲ್ಲ ಅಂದ್ರೂ ಬಿಡೋದಿಲ್ಲ ತಿನ್ನೋದು. ಪ್ರಾಣಿಗಳು ನೋಡಿ, ಪಶು ಪಕ್ಷಿಗಳು ಹುಷಾರಿಲ್ಲ ಅಂದ್ರೆ ಆಹಾರ ಬಂದ್ ಮಾಡಿಬಿಡ್ತಾವ. ಆ ಮೂಲಕ ತಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಂತಾವ. ಲಂಘನಂ ಪರಮೌಷಧಂ. ಹಸುವನ್ನ ಆರೋಗ್ಯದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ಅತಿ ತಿನ್ನಬಾರದು. ಹಿಂದಿನ ಕಾಲದಾಗ ಉಣ್ಣಾಕಿಲ್ದಂಗೆ ಸಾಯ್ತಿದ್ರು, ಈಗ ಉಣ್ಣೋದು ಹೆಚ್ಚಾಗಿ ಸಾಯಕತ್ಯಾರ. ಭಾಳ ತಿಂದು ತಿಂದು ಶರೀರ ಎತ್ತರ ಆಗಕತ್ತೈತಿ. ಅದು ಒಂದಿಷ್ಟು ಗ್ಯಾಪ್ ಕೊಡಬೇಕು. ಒಂದು ಊಟಕ್ಕೂ ಮತ್ತೊಂದು ಊಟಕ್ಕೆ ಗ್ಯಾಪ್ ಬೇಕು. ಅಷ್ಟೇ ಅಲ್ಲ, ಅರ್ಧ ಹೊಟ್ಟೆ ಉಣಬೇಕು, ಪೂರ ಹೊಟ್ಟೆ ತುಂಬ ಉಣಬಾರದು. ಮತ್ತ ಕುರಿ ಮೇಲ್ಕ್ ಹಾಕಿದಂಗ ಮೇಲ ಮೇಲೆ ಮೇಲೆ ಬಾಯಿಗೆ ಹಾಕೋಬಾರದು. ಅದರಿಂದ ಏನಾಗ್ತದಂದ್ರ ಬಾಯಿ ರುಚಿಗೆ ಒಳಗಾಗಿ ಆರೋಗ್ಯ ಹದಗೆಡ್ತೈತಿ. ಸಿದ್ಧಾರೂಢಪ್ಪ ಆರೋಗ್ಯ ತಪ್ಪಂದ್ರ ಉಪೋಷಣದಿಂದ ಪರಿಹರಿಸಿಕೊಡ್ತಿದ್ರು. ಶೀತ ಉಷ್ಣಾದಿಗಳನ್ನ ಪ್ರಾಣಾಯಾಮ ಮತ್ತು ಯೋಗದ ಮೂಲಕ ಅವನ್ನ ಸಮ ಮಾಡ್ಕೊಂತಿದ್ರು. ಇವತ್ತಿಗೂ ಯಾವ ಹಿಮಾಲಯದೊಳಗೆ ಅನೇಕ ಯೋಗಿಗಳಿದ್ದಾರೆ. ಕೊರೆಯುವಂಥ ಚಳಿ ಒಳಗೆ ಬರೇ ಮೈಯಾಗ ಇದ್ದ ಅನುಷ್ಠಾನ ತಪಸ್ಸು ಮಾಡ್ತಿದ್ದಾರೆ. ಈಗೂ ಇದ್ದಾರೆ, ನೋಡಕ್ಕೆ ಸಿಗ್ತೈತಿ. ಅವರು ಯೋಗ ಸಾಧನದಿಂದ ಶೀತ ಇದ್ರೆ ಶರೀರ ಉಷ್ಣ ಮಾಡ್ಕೊಂಡ್ಬಿಡೋದು, ಉಷ್ಣ ಇದ್ರೆ ಶರೀರವನ್ನು ಶೀತ ಮಾಡ್ಕೊಳೋದು. ಆ ಕಲೆ ಯೋಗದೊಳಗೈತಿ. ಮನಸ್ಸು ಉದ್ವಿಗ್ನ ಆತಂದ್ರೆ ಮತ್ತು ಶರೀರ ಅಂದಮ್ಯಾಲ ಏನಾರ ತ್ರಾಸು, ಯಾರು ನಮಗೆ ಅವಮಾನ ಮಾಡಿದ್ರೆ, ಯಾರು ಹೊಡೆದ್ರೆ, ಬೈದ್ರೆ, ಉದ್ವಿಗ್ನ ಆಗದಂಗೆ ಮನಸ್ಸನ್ನು ಬಿಗಿ ಹಿಡಿದು ಅವರು ಅಂತರ್ಮುಖ ಮಾಡ್ಕೊತಿದ್ರು ಸಿದ್ಧಾರೂಢರು. ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಬಿ ಪಿ ಏರೇ ಬಿಡ್ತೈತಿ. ತಡ್ಕೊಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ನಿಜವಾದ ಯೋಗಿ ಲಕ್ಷಣ ತಡ್ಕೊಳೋದು. ಅಪ್ಪ ಅವರಿಗೆ ಎಂತೆಂಥ ಅಸಹ್ಯಕರವಾದ ಪ್ರಸಂಗ ಬಂದ್ರೆ ಅವರು ಎದುರಿಸಿದ ಪ್ರಸಂಗದ 100 ಭಾಗ ನಮಗೆ ಬಂದ್ರೆ ಉರ್ಲು ಹಾಕ್ಕೊಂತೀವಿ ನಾವು. ಅದರಾಗೂ ಇತ್ತಿತ್ತಲಾಗಿನ ಜನ ಭಾಳ ಮೆತ್ತಗಾಗಿದ್ದಾರೆ. ಯಾಕೆ ಮೆತ್ತಗಾಗ್ಯಾರ ಅಂದ್ರೆ ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸ್ತಾರೆ. ಸಣ್ಣ ಅವಮಾನ ಸಹಿತ ಮಕ್ಕಳಿಗೆ ತಡ್ಕೊಳೋದಾಗೋದಿಲ್ಲ. ಗಂಡನ ಮನೆ ಮಾಡಿಕೊಟ್ಟು ಕೂಡಲೇ ಅಲ್ಲೊಂದು ಸ್ವಲ್ಪ ಕಿರಿಕಿರಿ ಬಂತಂದ್ರೆ ಸುಯಿಸೈಡ್ ಹೊಕ್ಕೊಂಡು ಬಿಡ್ತಾರೆ ಊರ್ಲು. ತಡ್ಕೊಳುವಂಥದ್ದನ್ನು ಸಣ್ಣ ಮಕ್ಕಳು ಇದ್ದಾಗನ ಕಲಿಸ್ಬೇಕು ನಾವು. ಅವಕ್ಕೆ ಬೈಕೊಂತಿರ್ಬೇಕು, ಅವಕ್ಕೆ ಬಡ್ಕೊಂತಿರ್ಬೇಕು. ಕಷ್ಟ ಸುಖ ಗೊತ್ತಾದ್ರೆ ಆ ಮಗು ಮುಂದೆ ಎಲ್ಲದನ್ನು ಸಹಿಸುವಂಥ ಬೆಳವಣಿಗೆ ಅದಕ್ಕೆ ಆಗ್ತೈತಿ. ಇರಲಿ, ಸಿದ್ಧಾರೂಢಪ್ಪಗೆ ಎಂಥ ಅವಮಾನ ಪ್ರಸಂಗಗಳು ಬರ್ತಿದ್ವು ಅಂದ್ರೆ, ಒಮ್ಮೆ ಒಂದು ನದಿಯನ್ನು ದಾಟಬೇಕಾಗಿತ್ತು, ಅಚ್ಚಕಡಿ ದಡಕ್ಕೆ ಹೋಗ್ಬೇಕಿತ್ತು. ಇವರು ನಾವಿಯೊಳಗೆ ಹತ್ತಾಕ ಬಂದರು. ಅವ ಅಂಬಿಗ ಹೇಳಿದ, ನೋಡಪ್ಪ, ದುಡ್ಡಿದ್ರೆ ಒಳಗೆ ಬಾ, ನೀವು ಸಾಧುಗಳು ಹಂಗೆ ಆಶೀರ್ವಾದ ಮಾಡಿ ಹಂಗೆ ದಾಟೋರು, ನೀವು ದುಡ್ಡಿದ್ರೆ ಒಳಗೆ ಹತ್ತಿಸುವಂತೇನೆ, ಇಲ್ಲ ಅಂದ್ರೆ ಇಲ್ಲ. ಅವಾಗ ಸಿದ್ಧಾರೂಢಪ್ಪವ್ರು ಅಂದರು, ನಂತಾಗಂತೂ ಏನೂ ಇಲ್ಲಪ್ಪ, ಏನೂ ಇಲ್ಲ, ಆದ್ರೆ ನಿನ್ನ ಹತ್ತಕ್ಕೆ ದಾಟಿಸ್ಲೇಬೇಕು. ಅವಾಗ ಭಾಳ ಶಾಣೆ ಇದ್ದ ಅಂಬಿಗಾರು. ನೋಡು, ನೀನು 3 ಜನರನ್ನು ಭವನದಿಯಿಂದ ದಾಟಿಸ್ಬೇಕಾದ್ರೆ ಭಕ್ತಿ ಅನ್ನುವಂಥ ನಾಣ್ಯವನ್ನು ತಗೊಂತಿ. ಭಕ್ತಿ ಇಲ್ಲ ಅಂದ್ರೆ ಅವ್ರನ್ನ ಭವಸಾಗರದಿಂದ ದಾಟಿಸೋದಿಲ್ಲ ನೀನು. ಹಂಗೆ ನಾನು ದುಡ್ಡು ತಗೊಂತೇನೆ, ಇದ್ರೆ ಹತ್ತು, ಇಲ್ಲದ್ರೆ ಹೋಗಿಬಿಡು. ಅವಾಗ ಸಿದ್ಧಾರೂಢಪ್ಪಗ ನಗಿ ಬಂತು. ನೀ ತಪ್ಪು ತಿಳ್ಕೊಂಡಿದ್ದಿ, ನೀ ಶಾಣೆ ಅದಿ, ಜಾಣದಿಯ, ಆದರೆ ತಪ್ಪು ತಿಳ್ಕೊಂಡಿ. ನಾನು ದಾಟಿಸ್ಬೇಕಾದ್ರೆ ಭಕ್ತಿ ಸಹಿತ ಅವಶ್ಯ ಇಲ್ಲೋ? ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಶರಣಾಗತರಾಗಿ ಬರ್ತಾರೋ ಅವರಿಂದ ಭಕ್ತಿಯನ್ನು ಸಹಿತ ನಾನು ನಿರೀಕ್ಷೆ ಮಾಡೋದಿಲ್ಲ, ನಾನು ದಾಟಿಸ್ತೀನಿ ಅಂತ ಹೇಳಿ ನನ್ನ ಹತ್ರ ಇರೋದು ಇದು ಒಂದ ಕೌಪಿನ.
ಈ ಕೌಪಿನ ಬಿಟ್ರೆ ನಂತಾಗ ಏನೂ ಇಲ್ಲ, ಬೇಕಿದ್ರೆ ಇದನ್ನ ತಗೋ ಅಂತ ಇದ್ದು ಒಂದು ಕೌಪಿನ ಬಿಚ್ಚ ಅವನ ಮಕ್ಕದ ಮೇಲೆ ಒಗೆದು ಬಿಟ್ರು. ಅದು ಗಾಳಿಗೆ ಹಾರಿ ಹೋಗಿ ನದಿ ಒಳಗೆ ಕೊಚ್ಕೊಂಡು ಹೋಯ್ತು. ಅವ್ರಿಗೆ ಆ ಥರ ಮರ್ಯಾದೆ ಮಾನ, ನೀವು ಅಂತಿರಲ್ಲ ಮೂರನ್ನೂ ಬಿಟ್ಟವ್ರು ಊರಿಗೆ ದೊಡ್ಡವ್ರಂತೆ. ಯಾವ್ದು ಮೂರು? ಈ ಸತ್ವ ರಜ ತಮೋ ಗುಣಗಳಿಗೂ ಮೂರು ಅಂತ ಕರೀತಾರೆ. ನಾಚಿಗೆ ಮಾನ ಮರ್ಯಾದೆ ಅಂತಾರೆ, ಅದು ಮೂರು ಬಿಟ್ಟವ್ರೆ. ಅವ್ರಿಗೆ ಯಾವ ನಾಚಿಗೆ, ಅದಕ್ಕೆ ಯಾವ ಮರ್ಯಾದೆ ಮಾನ, ಅವನ್ನೆಲ್ಲ ಬಿಟ್ಟು ಶರೀರನೇ ನಾನಲ್ಲ ಅಂತ ಇರುವಂಥ ಮಹಾತ್ಮ ಆ ಇದ್ದ ಕೌಪಿನ ಒಂದು ಬೆಚ್ಚಿ ಒಗದ ಕೂಡ ದಿಗಂಬರವಾಗಿ ನಿಂತರು. ಅವನಿಗೆ ನಾಚಿಗೆ ಅನಿಸ್ತು. ಪಾಪ ಒಬ್ಬ ಜ್ಞಾನಿ ಮಹಾತ್ಮ ಇದ್ದು ಒಂದು ಕೌಪಿನ ಬಿಚ್ಚಿಸ್ಬಿಟ್ನಲ್ಲ ಅಂತ ಅವನಿಗೆ ಕೆಟ್ಟ ಅನಿಸ್ತು. ಆಯ್ತು ಬಾರಪ್ಪ, ನಿಂತಾಗೂ ನಾ ಏನು ಇಸ್ಕೊಳೋದಿಲ್ಲ, ಬಾ ಆಚೆ ಕಡೆಗೆ ದಾಟಿಸ್ತೀನಿ ಬಾ ಅಂತ ಸಿದ್ಧಾರ್ಢನ ಕರ್ಕೊಂಡು ಹೋಗಿ ಆಚೆ ಕಡೆಗೆ ದಾಟಿಸಿದ. ಅಪ್ಪ ಅವ್ರು ಆ ಕಡೆ ದಂಡೆ ಒಳಗೆ ಒಂದು ಗಿಡದ ಕೆಳಗೆ ವಿಶ್ರಾಂತಿ ಮಾಡ್ತಾ ಇರೋ ವೇಳೆಕ್ಕೆ ಅಪ್ಪನ ಪಾದದ ಒಳಗೆ ಇಂಥ ತಾಕತ್ತಿತ್ರಿ. ಅವ್ರ ದೋಣಿಗೇನು ಕಾಲು ಹಚ್ಚಿದ್ರು ಇಡೀ ದಿನ ಇಷ್ಟು ಚಂದ ಒಂದು ವ್ಯವಹಾರ ನಡೀತಂದ್ರೆ ತಿಂಗಳಗಟ್ಟಲೆ ದುಡಿದ್ರೆ ಆಗಲಾರ್ದಷ್ಟು ಕಲೆಕ್ಷನ್ ಅವನಿಗೆ ಒಂದೇ ದಿನದಾಗ ಭಾಳ ಸಂಪಾಯ್ತು. ವ್ಯವಹಾರ ಭಾಳ ದೊಡ್ಡ ಬಂತು. ಗೊತ್ತಾಯ್ತು ಅವನಿಗೆ, ಈ ಮಹಾತ್ಮ ಬಂದು ನನ್ನ ದೋಣ್ಯಾಗ ಪಾದ ಇಟ್ಟು ಅಂತೇಳಿ ವ್ಯಾಪಾರ ಭಾಳ ಚಂದಾಗೈತಿ. ಆ ಪುಣ್ಯಾತ್ಮನಿಗೆ ಊಟ ಅರ್ಬಿ ಬಿಚ್ಚಿಸೀನಿ, ನಾನು ತಪ್ಪು ಮಾಡೀನಿ, ಆ ಋಣ ತೀರಿಸ್ಬೇಕಂತೇಳಿ ಊರಾಗ ಹೋಗಿ ಬೃಹದಾಕಾರದ ಒಂದು ಪೀತಾಂಬರವನ್ನು ತಗೊಂಡು ಬಂದ ರೇಷ್ಮೆ ವಸ್ತ್ರವನ್ನು ಸಿದ್ಧಾರೂಢರಿಗೆ ಹೊಚ್ಚಿದ್ನಂತೆ. ಅಪ್ಪ ಕ್ಷಮ ಮಾಡ್ರಿ, ನೀವು ಇದನ್ನು ಹೊಚ್ಕೊಳ್ರಿ. ಅಜ್ಜವ್ರು ಅಂದರು, ನಮಗೆ ಆತಕಪ್ಪ ಪೀತಾಂಬರ, ನಾವು ದಿಗಂಬರ ಓಡಾಡೋರು, ನಮಗೇನು ಅರಿಬಿದ್ರು ಅಟ್ಟ ಅರಿಬಿ ಹೋದ್ರು ಅಷ್ಟ. ಈ ಶರೀರವನ್ನು ಮೆರೆಸುವಂಥ ವೈಭವೀಕರಿಸುವಂಥ ವಸ್ತ್ರಗಳ ಅಗತ್ಯ ನಮಗಿಲ್ಲ ಅಂದರೂ ಕೂಡ ಇಲ್ಲ, ನಿಮ್ಮ ಸಲುವಾಗಿಲ್ಲ ನನ್ನ ಸಲುವಾಗಿ ತಗೊಳ್ರಿ, ನಾ ತಪ್ಪು ಮಾಡೀನಿ ಅಂತ ಕೊಟ್ಟ. ಅವನ ಪ್ರೀತಿಗೆ ಅಜ್ಜವ್ರು ಏನು ಮಾಡಿದ್ರಂದ್ರೆ 4 ಬೆಟ್ಟ ಅಳತಿದ 2 ಕೌಪಿನ ಹರಿದ್ರು. ಎಷ್ಟು ಮರ್ಯಾದೆ ಮುಚ್ಚಕ್ಬೇಕು ಅಷ್ಟ ಕಟ್ಕೊಂಡ್ರು. ಉಳಿದ ವಸ್ತ್ರವನ್ನು ವಾಪಸ್ ಅವನಿಗೆ ಕೊಟ್ಟುಬಿಟ್ರು. ಹೋಗಪ್ಪ ಯಾರಿಗಾರ ಬಡಬಗ್ರಿಗೆ ಹಂಚ್, ನನಗಿಟ್ಟು ಸಾಕು. ಇದು ನಿಜವಾದ ಸ್ಥಿತಪ್ರಜ್ಞ ಮಹಾತ್ಮನ ಲಕ್ಷಣ ಐತದ. ಅನ್ನದೊಳಗೆ ಒಂದಗುಳ, ಸೀರೆಯೊಳಗೆ ಒಂದೆಳೆಯ, ಇಂದಿಂಗೆ ನಾಳಿಂಗೆಂದು ಇಟ್ಟೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳಿದಾರ ಅಣ್ಣ ಬಸವಣ್ಣ. ಆದ್ರೆ ಬಸವಣ್ಣನ ಹೆಸರಿನ ಮ್ಯಾಲ ದೊಡ್ಡ ದೊಡ್ಡ ಬೇರೆ ಬೇರೆ ಮಾಡಕತ್ಯಾರ ಇತ್ತಿತ್ಲಾಗಿನ ಮಂದಿ. ಅಲ್ಲ, ಕೂಡಿ ಇಡೋದು ಸಾಧುವಿನ ಧರ್ಮ ಅಲ್ಲ, ಸರಳ ಇರಬೇಕು, ನಿರಾಶೆ. ನಿಜವಾದ ಜ್ಞಾನಿಗೆ 6 ಲಕ್ಷಣ ಹೇಳ್ತಾರೆ: ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸುಜ್ಞಾನ, ಸುಮುಖತ್ವಂಗಳು ಇರಲು ಆತನೇ ಸೇವ್ಯ ಗುರುವರನಕ್ಕೂ. ನಿಜವಾದ ಗುರು ಯಾರಂದ್ರೆ ಅವನ ಒಳಗೆ ಹೃದಯದ ಕರುಣೆ ತುಂಬಿ ಉಕ್ಕಬೇಕು. ಜ್ಞಾನ ಭಾಳ ಇರ್ತದೆ ಕೆಲವರಿಗೆ, ಆದರೆ ಜೀವಿಗಳು ಉದ್ಧಾರ ಆಗಲಿ ಅನ್ನುವಂಥ ಕಳಕಳಿ ಕರುಣ ಇರೋದಿಲ್ಲ. ತಾವಟ್ಟು ಉದ್ಧಾರ ಆಗಿ ಧನ್ಯ ಆಗಿ ಹೋಗ್ತಾರ. ಮಂದಿನ ಕಡೆಗೆ, ಅಜ್ಞಾನಿಗಳ ಕಡೆಗೆ ಅವ್ರ ಲಕ್ಷ್ಯ ಇರಂಗಿಲ್ಲ. ಕರುಣ ತುಂಬಿ ಉಕ್ಕಿ ಹರಿಬೇಕು. ಕಷ್ಟದೊಳಗಿದ್ದವ್ರನ್ನ ಉದ್ಧರಿಸಿ ಅವರನ್ನು ಅದರಿಂದ ಬಿಡುಗಡೆ ಮಾಡುವಂಥ ಗುಣ ಇತ್ತಂದ್ರೆ ಜ್ಞಾನಿ. ಆಕಳ ಹಾಲು ಬಾಳೆದವು, ಕೆಚ್ಚಲು ದೊಡ್ಡದೈತಿ ಆಕಳಿಂದ, ಆದ್ರೆ ಹಿಂಡಕ್ಕೆ ಹೋದ್ರೆ ಜಾಡಿಸಿ ಒದೀತಂದ್ರೆ ಆಕಳ ತಗೊಂಡು ಏನು ಮಾಡೋದು? ಜ್ಞಾನ ಭಾಳ ಸಾಕಷ್ಟು ಐತಿ, ತಪಸ್ಸು ದೊಡ್ಡದೈತೆ, ಆದ್ರೆ ಯಾವ ಶಿಷ್ಯರಿಗೆ ಭಕ್ತರಿಗೆ ಅದರಿಂದ ಉಪಯೋಗ ಇಲ್ಲ ಅಂದ್ರೆ, ಅವನಲ್ಲಿ ಕರುಣೆನೇ ಇಲ್ಲ ಅಂದರೆ ಆ ಗುರುಗಳನ್ನ ತಗೊಂಡು ಏನು ಮಾಡೋದು? ಕರುಣೆ, ಸತ್ಕಲೆ, 64 ಕಲೆಗಳನ್ನು ಅವ ಬಲ್ಲಿದನಾಗಿರ್ಬೇಕು, 64 ವಿದ್ಯೆಗಳು ಅವನಿಗೆ ಗೊತ್ತಿರಬೇಕು. ಶಾಸ್ತ್ರ ಪರಿಣತೆ, ಯಾರು ಎಲ್ಲೇ ಸಂಶಯ ಬಂದು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳುವಂಥ ತಾಕತ್ತು ಎಲ್ಲ ಶಾಸ್ತ್ರಗಳಲ್ಲಿ ಬಲ್ಲಿದನಿರ್ಬೇಕು ಗುರುನಾಥ. ನಿರಾಶೆ, ಕೂಡಿಡೋ ಬುದ್ಧಿ ಗೃಹಸ್ಥರಿಗಿರ್ತೈತಿ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ.
ನಿಜವಾದ ಮಹಾತ್ಮ ಆಶಾ ಪ್ರಾಣಿ ಅಲ್ಲ, ಆಶಾ